ಬಾ ಇಲ್ಲಿ. ಎಷ್ಟು ದಿನ ಅಂತ ಈ ಥರ ಮನ್ಸಲ್ಲಿ ಸಾಂಗ್ ಹಾಕೊಂಡು ತಿರ್ಗಾಡ್ತೀರಾ? ಪ್ರತಿದಿನ ನಾನು ಇವ್ರ ಜೊತೆ ಬರೋಕ್ಕಾಗಲ್ಲ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ. ಏನು? ನಾಳೆ ನಿಮ್ಮ ಹುಡುಗನ ಕರ್ಕೊಂಡು ತೋಟದ ಹತ್ರ ಬಾ, ನಾನು ನಮ್ಮ ಹುಡುಗಿನ ಕರ್ಕೊಂಡು ಬರ್ತೀನಿ. ಆಯಿತು. ರಾಣಿ, ನಡಿ ಹೋಗೋಣ. ಇನ್ನೂ ಸ್ವಲ್ಪ ತೀರೆ ಮನೆಯಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಹೇಳೋಣ. ಗುರು, ನಿನ್ನ ಬೆಳಿಗ್ಗೆ ತೋಟದ ಹತ್ರ ಕರ್ಕೊಂಬರಕ್ಕೆ ಕೇಳಿದ್ಲು ನಮ್ಮ ಹುಡುಗಿ. ತೋಟದ ಹತ್ರ ಯಾಕಂತೋ ಗೊತ್ತಿಲ್ಲ ಗುರು, ಮನ್ಸಲ್ಲೇ ಸಾಂಗ್ ಆಡ್ತಾ ಇದೀವಲ್ಲ, ಅದನ್ನ ನಿಲ್ಸಕ್ಕಿರ್ಬೇಕು. ನೋಡು, ನಾಳೆ ಬೆಳಿಗ್ಗೆ ನಿನ್ನನ್ನು ನಿಮ್ಮ ಹುಡುಗನ್ನ ಒಂದು ಕಡೆ ಸೇರಿಸ್ತಾ ಇದ್ದೀನಿ. ಈಗ ಹೊರಡೋಣ. ಹೆಂಗ್ ಕಾಣ್ತಿದೀನೋ? ಸೂಪರು. ಒಂದು ನಿಮಿಷ ಇರು ಗುರು, ನಾನು ಹೊರಗಡೆ ಇರ್ತೀನಿ. ಅವ್ರು ಬಂದ ತಕ್ಷಣ ಸಿಗ್ನಲ್ ಮಾಡಿ ಕರ್ಕೊಂಡ್ಬಂದ್ಬಿಡ್ತೀನಿ. ನಡಿ ಹೊರಡೋಣ. ಈಗ ತಾನೇ ಬಂದಿದ್ದೀವಿ, ಇಷ್ಟು ಬೇಗ ಹೊರಡೋಣ? ಮತ್ತಿನ್ನೇನೆ, ದಿನ ನೋಡೋ ಥರನೇ ನೀನು ದಿನ ನೋಡ್ತಾನೆ ಇರ್ತೀಯ, ಅವನು ದಿನ ಬಾಚ್ಕೊಳ್ಳೋ ಥರನೇ ಬಾಚ್ತಾನೇ ಇರ್ತಾನೆ. ಅದೇನು ಮಾತಾಡಬೇಕು ಅಂದ್ಕೊಂಡಿರೋ ಬೇಗ ಮಾತಾಡಿ ಮುಗಿಸಿ. ಏಯ್, ನೀ ನಡಿ ಆಚೆ, ಅವ್ರು ಮಾತಾಡ್ಕೊಳ್ಳಿ. ಏನು ಹಾಗೆ ನೋಡ್ತಾ ಇದೀಯಾ? ಅಲ್ಲ, ನಮ್ಮ ಗುರುನ ನಿಮ್ಮ ಮೇಡಮ್ನ ನಾವಿಬ್ಬರು ಸೇರಿ ಒಂದು ಮಾಡಿಸಿದ್ದೀವಿ. ಅದಕ್ಕೆ ನಾನು ನೀನು ಯಾಕೆ ಒಂದಾಗಬಾರ್ದು ಅಂತ. ಚೆನ್ನಾಗಿದ್ದೀರಾ? ನೀವು? ನಾನು ಚೆನ್ನಾಗಿದ್ದೀನಿ.
ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಏನಾದರೂ ಮಾತಾಡಿ. ನಂಗೆ ನಾಚಿಕೆ ಆಗುತ್ತೆ. ನೀವು ಹೋದ ಸೋಮವಾರ ಹಾಕೊಂಡಿದ್ರಲ್ಲ ಕೆಂಪು ಡ್ರೆಸ್ಸು, ತುಂಬ ಚೆನ್ನಾಗಿತ್ತು. ಅದು ನಮ್ಮ ಮಾವನ ಮಗ ನನ್ನ ಬರ್ತ್ಡೇಗೆ ತೊಗೊಂಬಂದು ಕೊಟ್ಟಿದ್ದು. ಓ, ನಿಮ್ಮ ಮಾವನ ಮಗ ಅಂದರೆ ಗುರುನಾ? ರಾಣಿ ಯಾವತ್ತಿದ್ರು ನನ್ನವಳೆ. ನಿನ್ನ ಮಾವನ ಮಗ ಗುರು, ರಾಣಿ ಯಾವತ್ತಿದ್ರು ನನ್ನವಳೆ, ಅವಳನ್ನೇ ನಾನು ಮದುವೆ ಆಗೋದು ಅಂತ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಗಂಡ ಹೆಂಡತಿ ಆಟ ಆಡ್ತಾ ಇದ್ವಿ. ಅದನ್ನೇ ನಿಜ ಅಂತ ತಿಳ್ಕೊಂಡು ಇನ್ನೂ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾನೆ. ಹಾಗಾದ್ರೆ ನನ್ನ ಕತೆ ಹೋಗೇನಾ? ನಮ್ಮ ಮಾವನ ಮಗನ ಜೊತೆ ನನ್ನ ಮದುವೆ ಆದರೆ ನಿನ್ಗೆ ಯಾಕೆ ಹೋಗೆ? ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಐ ಲವ್ ಯು. ಹೌದಾ? ಹಾಗಾದ್ರೆ ಇನ್ನೊಂದ್ಸಲ ಜೋರಾಗಿ ಐ ಲವ್ ಯು ಅಂತ ಹೇಳು. ರಾಣಿ, ಐ ಲವ್ ಯು. ಏನಾಯ್ತು ನಿನಗೆ? ದೇವ ಮೈ ಮೇಲೆ ಬಂದ ಹಾಗೆ ಕುಣಿತಾ ಬರ್ತಾ ಇದೆಯಾ? ಏನಿಲ್ಲ ಏನಿಲ್ಲ. ಸರಿ ಬಾ ಕೂತ್ಕೋ, ಮನೆಗೆ ಹೋಗ್ಬಿಡ್ತೇನೆ. ಏನು ಮುಖ ನೋಡ್ತಾ ಇದೆಯಾ? ಬಾ ಅಂತ ಹೇಳಿಲ್ವಾ? ಬಾಲಂಗ್ ಬಚ್ಚೆ, ಜಾಸ್ತಿ ಬಿಸಿಲ ತಿರ್ಗಕ್ಕೆ ಹೋಗ್ಬೇಡ, ಬೆಳಗಾಗೋಗ್ತೀಯಾ. ಏನೋ ನಮ್ಮ ಮೇಡಮ್ ಇಷ್ಟೊತ್ತಾದ್ರೂ ಬಂದಿಲ್ಲ, ಹೋಗಿ ನೋಡಮ್ಮ. ನೋಡಿ ಗುರು, ನೋಡ್ಕೊಂಬರ್ತೀನಿ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನಿಜ ಹೇಳು.
ನೋಡು, ಅವನಿಗೇನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವನೇನಾದರೂ ಮುಂದುವರೆದ್ರೆ ತಕ್ಷಣ ನಂಗೆ ತಿಳಿಸ್ಬೇಕು, ಇಲ್ಲ ಸಾಯಿಸ್ಬಿಡ್ತೀನಿ. ಈಗೇನು ಮಾಡೋಣ? ನೀನೇ ಹೇಳು. ನಮ್ಮ ಮಾವನ ಮಗನಿಗೆ ನಿನ್ನಿಂದ ಹೆದರ್ಸಕ್ಕಾಗಲ್ವಾ? ಸ್ವಲ್ಪ ಕಷ್ಟನೇ. ಒಳ್ಳೆ ಪುಕ್ಲು. ಲವ್ ಮಾಡಿದಾಗ ಯಾರಿಗೆ ಹೆದರಬಾರ್ದು, ಎಲ್ಲರನ್ನೂ ಹೆದರ್ಸ್ಕೋಬೇಕು. ಅದು ತುಂಬ ಕಷ್ಟ. ಹಾಗಾದರೆ ಏನು ಮಾಡೋದು? ನೀನೇ ಹೇಳು. ಒಂದು ಕೆಲಸ ಮಾಡೋಣ, ನಾಳೆ ನಾನು ಕಾಲೇಜಿಂದ ಟೂರಿಗೆ ಹೋಗ್ತಾ ಇದ್ದೀನಿ ಅಂತ ರೆಡಿಯಾಗಿ ಬರ್ತೀನಿ. ನೀನು ರೆಡಿಯಾಗಿ ಬಾ, ಇಬ್ಬರು ಎಲ್ಲಾದರೂ ಹೊರಟೋಗೋಣ. ಚೆನ್ನಾಗಿದೆ. ನಾಳೆ ದೇವಸ್ಥಾನದ ಹತ್ರ ಬಾ, ನಾನು ಬರ್ತೀನಿ. ಇವಾಗ ಹೊರಡೋಣ. ಎಲ್ಲವರು ಅವ್ನು ಇಲ್ಲಿಗೆ ಬಂದ ಅಂತ ಹೇಳ್ದೆ, ಅಡ್ರೆಸ್ ಇಲ್ಲ. ಗುರು, ಇಬ್ರು ಎಸ್ಕೇಪ್ ಆಗಿಬಿಟ್ಟಿರ್ಬೇಕು. ಮದ್ವೆನೇ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಗುರು. ಲೇ, ಈಗ ಅವರಿಬ್ರು ಮದ್ವೆ ಆಯ್ತು, ಅದೇನ್ ಕಿತ್ಕೊಳ್ರ ಗುರು, ಇವನು ಅವನ ಕಡೆನಾ ನಮ್ಮ ಕಡೆನಾ? ಲೇ ಗುಲ್ಡು ನನ್ನ ಮಕ್ಳ, ನಾನು ಅವನ ಫ್ರೆಂಡೇ, ನಿಮ್ಮ ಹತ್ರ ಫ್ರೆಂಡ್ ಥರ ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ಏನಾಯ್ತು? ಅವರು ವೇಣು ಮನೆ ಬೀದಿಲಿದಾರಂತೆ, ನಿನ್ನ ಅಲ್ಲಿಗೆ ಕರ್ಕೊಂಬರಕ್ಕೆ ಕೇಳಿದ್ರು, ನಿನ್ನ ಕತ್ತರಿಸಾಕ್ತಾರಂತೆ. ಕತ್ತರಿಸ್ತಾರೆ. ಏನು ಸೊಪ್ಪು? ಹೆದರಿದ್ರೆ ಹೆದರಿಸ್ತಾನೆ ಇರ್ತಾರೆ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಏನು? ನೀನು ಹೋಗಿ ತಾಳಿ ಹಾರನ ದೇವಸ್ಥಾನ ಹತ್ರ ತಗೊಂಬಂದ್ಬಿಡು. ನಾನು ಬೇರೆ ದಾರಿಯಿಂದ ದೇವಸ್ಥಾನಕ್ಕೆ ಹೋಗಿರ್ತೀನಿ, ನೀನು ಅವ್ರನ್ನ ದೇವಸ್ಥಾನದ ಹತ್ರನೇ ಕರ್ಕೊಂಬ. ಅವ್ರು ಬರೋಷ್ಟರಲ್ಲಿ ರಾಣಿಗೆ ತಾಳಿ ಕಟ್ಬಿಟ್ಟಿರ್ತೀನಿ. ಹೆಂಗೆ? ಹೇಗಿದೆ ಜೋಡಿ? ರಾಜ ರಾಣಿ